ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನು ವಾಯ್ಸ್ ಓವರ್ ಕೊಡ್ತಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ನಿಮಗೂ ಬೋರ್ ಆಗುತ್ತೆ ಅಲ್ವಾ ಪ್ರತಿದಿನ ಕೇಳಿದ್ದೆ ಕೇಳಿ ಮ್ಯೂಸಿಕ್ನ? ನನಗೂ ಸ್ವಲ್ಪ ಟೈಮ್ ಬೇಕಿತ್ತು, ಬಟ್ ಯಾವಾಗಲೂ ಒಂದೇ ರೀತಿ ಇರಲ್ಲ. ಇವತ್ತು ಈ ಥರ ಇದ್ದೀವಿ, ನಾಳೆ ಈ ಥರ ಇರಲ್ಲ. ಟೈಮ್ ಚೇಂಜಸ್ ಆಗ್ತಿರುತ್ತೆ. ಅದರಲ್ಲಿ ಮಕ್ಕಳಿರೋ ಮನೇಲಿ ಅಂತೂ ಯಾವಾಗ ಹೆಂಗಿರುತ್ತೆ ಸಿಚುವೇಶನ್ಸ್ ಅಂತಲೇ ಹೇಳೋಕ್ಕಾಗಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ನಾನಂತೂ ತುಂಬಾ ಗ್ಯಾಪ್ ತೊಗೊಂಡು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ, ಆದರೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಒಂದಲ್ಲ ಒಂದು ದಿನ ಬರುತ್ತೆ. ಸ್ವಲ್ಪ ನನ್ನ ಮಗಳು ದೊಡ್ಡವಳಾಗ್ತಾಳೆ, ಆವಾಗ ಪ್ರತಿದಿನ ವೀಡಿಯೋಸ್ ಬರ್ತವೆ. ಪ್ರತಿದಿನ ನಾನು ಮೋಟಿವೇಟ್ ಮಾಡ್ತೀನಿ ಇನ್ಮೇಲಿಂದ. ಯಾಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಲ್ರಿಗೂ. ಏನು ಗೊತ್ತಾ, ಇವತ್ತು ನಾವಿರೋ ಈ ಲೈಫ್ಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು, ಥ್ಯಾಂಕ್ಫುಲ್ ಆಗಿರಬೇಕು. ಏಕೆಂದರೆ ನಾವು ಇವಾಗಿರೋ ಜೀವನ ಎಷ್ಟೋ ಜನದ ಕನಸಾಗಿರುತ್ತೆ. ಇದು ಎಲ್ಲರೂ ಹೇಳ್ತಾರೆ, ಬಟ್ ನಿಜ ಅಲ್ವಾ? ಒಬ್ಬೊಬ್ಬರಿಗೆ ಊಟನೇ ಇರಲ್ಲ, ಒಬ್ಬೊಬ್ರಿಗೆ ಹಾಕೊಳ್ಳೋಕೆ ಬಟ್ಟೆನೇ ಇರಲ್ಲ, ಒಬ್ಬೊಬ್ಬರಿಗೆ ಇರೋಕ್ಕೆ ಮನೆಯೇ ಇರೋಲ್ಲ. ಇದೆಲ್ಲ ಇದೆ ನಮಗೆ ಅಂದಾಗ ನಾವು ಗ್ರೇಟೇ ಅಲ್ವಾ? ಅದೆಲ್ಲ ಇದೆ ಅಂದರೆ ದೇವ್ರು ನಮ್ಗೆ ತುಂಬ ಚೆನ್ನಾಗಿ ಇಟ್ಟಿದ್ದಾನೆ ಅಂತಲೇ ಅಲ್ವಾ? ನೋಡ್ತಾ ಇರ್ತೀರಾ ಆಚೆ ಈಚೆ ಇಲ್ಲ ರೋಡ್ ಸೈಡಲ್ಲಿ ಅಂತೂ ನೋಡಿದ್ರೆ ಇನ್ನು ಅಷ್ಟೇ. ಆ್ಯಕ್ಚುಲಿ ಮನಸ್ಸಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಅರ್ಥ ಆಗುತ್ತೆ. ಸೊ ಇರೋದ್ರಲ್ಲೇ ತುಂಬಾ ಖುಷಿಯಾಗಿರೋಣ, ಗ್ರೇಟ್ಫುಲ್ ಆಗಿರೋಣ, ಥ್ಯಾಂಕ್ಫುಲ್ ಆಗಿರೋಣ. ಒಂದೊಂದು ಸಾರಿ ಲೈಫ್ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಏನೂ ಇಲ್ಲ, ಏನೂ ಇರ್ತಾಯಿಲ್ಲ, ನಮ್ಮ ಕೈಲಿ ಏನೂ ಆಗ್ತಾಯಿಲ್ಲ, ಈ ಥರ ಎಲ್ಲ ಥಾಟ್ಸ್ ಬರ್ತಾ ಇರುತ್ತೆ. ಬಟ್ ಪಾಸಿಟಿವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಮ ಕೈಲಿ ಎಲ್ಲ ಆಗುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ನಾವು ಯಾವತ್ತೂ ಸ್ಟಾಪ್ ಆಗೋದೇ ಇಲ್ಲ, ಮುಂದಕ್ಕೆ ಹೋಗ್ತಾನೇ ಇರ್ತೀವಿ. ನಮ್ಗೆ ನಮ್ಮ ಜೊತೆ ಯಾರೂ ನಿಲ್ಲೋರಿಲ್ಲ, ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಏನೂ ಆಗೋದೇ ಇಲ್ಲ. ಯಾರು ಇರಲಿ ಇಲ್ಲದೇ ಇರಲಿ, ಯಾರು ಸಪೋರ್ಟ್ ಇರಲಿ, ಯಾರು ಅರ್ಥ ಮಾಡ್ಕೊಳ್ಳದೇ ಇರಲಿ, ನಮ್ಮ ಗುರಿ ಏನಿರುತ್ತೋ ಅದನ್ನು ನಾವು ತಲುಪೋವರೆಗೂ ಎಷ್ಟೇ ಕಷ್ಟ ಆದ್ರೂ ನಾವು ನಿಲ್ಲಿಸಬಾರ್ದು. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ ಮೇಲೇ ಅವರಷ್ಟು ಇದಾಗಿದ್ದು ಅಂತ ಈ ಮಾತು ಕೇಳಿರ್ತೀರ. ಯಾರಾದರೂ ತುಂಬಾ ಚೆನ್ನಾಗಿ ಆಗಿರ್ತಾರಲ್ವ, ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರನ್ನ, ಆ ಥರ ನಿಜವಾಗ್ಲೂ ಆ ಮಾತು ನಿಜ. ಹಗಲು ರಾತ್ರಿ ಕಷ್ಟಪಟ್ಟು ಸ್ಮಾರ್ಟಾಗಿ ವರ್ಕ್ ಮಾಡಿ ನಮ್ಮ ಗೋಲ್ನ ನಾವು ರೀಚ್ ಆಗಬೇಕು. ಇದಂತೂ ನಿಜವಾದ ಮಾತು. ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೇ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ, ಬಟ್ ನಮ್ಮನ್ನು ನಾವು ಕನ್ಸಿಸ್ಟೆಂಟಾಗಿ ಕಂಟ್ರೋಲ್ ಮಾಡಿಕೊಂಡಾಗ ಪ್ರತಿದಿನ ಒಂದೇ ರೀತಿಯೇ ಇರ್ಬೋದು. ಹೆಂಗೆ ಅಂತಂದರೆ ಒಂಥರ ಚಂಚಲ ಮನಸ್ಸು ನಮ್ಮದು. ಒಂದೊಂದು ಸಾರಿ ಕೋಪ ಬರುತ್ತೆ, ಒಂದೊಂದು ಸತಿ ತುಂಬ ಸಂತೋಷ ಆಗುತ್ತೆ, ಒಂದೊಂದು ಸತಿ ನಗು ಬರುತ್ತೆ, ಒಂದೊಂದು ಸತಿ ಕಿರ್ಚಾಡಬೇಕು ಅನಿಸುತ್ತೆ, ಒಂದೊಂದು ಸತಿ ಕೂಗಾಡಬೇಕು ಅನಿಸುತ್ತೆ, ಒಡೆದಾಡಬೇಕು ಅನಿಸುತ್ತೆ. ಏನಾದರೂ ತೊಗೊಂಡು ಗೋಡೆಗೆ ಹೊಡೆಯೋಣ, ಕೈ ಚಚ್ಕೊಳ್ಳೋಣ, ಏನಾದರೂ ಮಾಡ್ಕೊಳ್ಳೋಣ, ಕೈ ಕೊಯ್ಕೊಳ್ಳೋಣ, ಸೂಸೈಡ್ ಮಾಡ್ಕೊಳ್ಳೋಣ, ಏನು ಮಾಡಿಕೊಂಡ್ರೆ ಸತ್ತೋಗ್ತೀವಿ ಬೇಗ, ಈ ಥರ ಎಲ್ಲ ಯೋಚನೆ ಬರೋದು ಕಾಮನ್ನು ಮನುಷ್ಯನಲ್ಲಿ. ಅದರಲ್ಲಿ ಹೆಣ್ಮಕ್ಳಿಗೆ ಅಂತಂದರೆ 90% ಹೆಣ್ಮಕ್ಳಿಗೆ ಈ ಥರ ಯೋಚನೆ ಬರೋದು ಕಾಮನ್ನು. ಕೊಂಡು ಅವ್ರ ಜೀವನ ಹೆಂಗಾದರೂ ಇರಲಿ, ಬಟ್ ಬದುಕ್ತಿರೋರು ಕೂಡ ಹೆಣ್ಮಕ್ಳೇ ಅಲ್ವಾ? ಪ್ರತಿದಿನ ನಿಮಗೋಸ್ಕರ ನೀವು ಕೆಲಸ ಮಾಡಿ ಸ್ವಲ್ಪ ಹೊತ್ತು. ಮನೆಯಲ್ಲಿ ಕೆಲಸಗಳಿರೋದು ಕಾಮನ್ನು, ಆಚೆ ಹೋಗಿ ಕೆಲಸ ಮಾಡೋದು ಕಾಮನ್ನು, ಅದೆಲ್ಲ ಕಾಮನ್. ಅಟ್ಲೀಸ್ಟು ಮಲ್ಕೊಳ್ಳುವಾಗಾದರೂ ಒಂದು 10 ನಿಮಿಷ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ. ನಾನು ಹೇಗಿರಬೇಕು, ನನ್ನ ಲೈಫ್ ಮುಂದೆ ಹೇಗಿರಬೇಕು, ನನ್ನ ಮಕ್ಕಳಿಗೋಸ್ಕರ ನಾನು ಹೆಂಗಿರಬೇಕು, ನಾನು ಹೆಂಗೆ ಸ್ಫೂರ್ತಿಯಾಗಿರಬೇಕು ಅವರಿಗೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮನೆ ಕೆಲಸ ಇರೋದು ಕಾಮನ್ನು, ಮಕ್ಕಳು ನೋಡ್ಕೊಳ್ಳೋದು ಕಾಮನ್ನು, ಕೆಲ್ಸಕ್ಕೆ ಹೋಗೋರಿಗೆ ಕೆಲ್ಸಕ್ಕೆ ಹೋಗೋದು ಕಾಮನ್ನು. ಇದೆಲ್ಲ ಪ್ರತಿಯೊಬ್ಬರಿಗೂ ಇರೋದು. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಗೋಲ್ ಇರುತ್ತೆ ಗೊತ್ತಾ? ಮುಂದೆ ನಾವು ಹೇಗಿರಬೇಕು, ನಾವು ದುಡ್ಡು ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಆ ಥರ ಯೋಚನೆ ಅಲ್ವಾ? ಅಲ್ಲ, ನಮ್ಮ ಮನಸ್ಥಿತಿ, ನಮ್ಮ ಅದು ಒಳಗಡೆ ಇರುತ್ತಲ್ವ ಆತ್ಮ ಅನ್ನೋದು, ಅದನ್ನು ನಾವು ಹೆಂಗೆ ಖುಷಿ ಪಡಿಸ್ಬೇಕು, ಈ ಥರ ಎಲ್ಲ ಯೋಚನೆ ಇರುತ್ತಲ್ವ, ಇದ್ರ ಬಗ್ಗೆ ಹೇಳ್ತಾ ಇರೋದು. ಒಂದ್ರ ಮೇಲೆ ಪ್ರಯೋಗ ಮಾಡ್ತಾ ಇರಿ, ಹೊಸದು ಕಲಿಯೋದಕ್ಕೆ. ಅದು ಇದು ಅಂತೇಳ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೊಸ ವಿಷಯ. ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ನಾವು 95 ಹುಟ್ಟಿದ್ದೀವಿ, 95ಇಂದ ಇಲ್ಲಿಗೆ ಒಂದು 32 ವರ್ಷ 31 ವರ್ಷ ಹಂಗಾಗಿದೆ. ನಾವು ಇದೇ ಥರನೇ ಇರ್ತೀವಿ ಅಂತಂದರೆ ಆಗಲ್ಲ. ನಮ್ಮ ನೆಕ್ಸ್ಟು 5
ಇಯರ್ಸು ಯಾವ ಥರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಹೊಸದೇನಾದರೂ ಕಲಿತಾ ಇರಿ, ಹೊಸದೇನಾದರೂ ಮಾಡ್ತಾ ಇರಿ. ಆವಾಗ ನಮ್ಮ ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ, ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಈ ಡಿಪ್ರೆಷನ್ ಅನ್ನೋದಿದೆಯಲ್ಲ, ಮನುಷ್ಯನ ಒಳಗಡೆಯಿಂದನೇ ತಿನ್ಕೊಂತ ಬರ್ತಾ ಇರುತ್ತೆ. ಅದು ಹೆಂಗಾಗುತ್ತೆ ಅಂದರೆ ಕೊನೆಗೆ ಏನಕ್ಕೆ ಬೇಕು ಇದೆಲ್ಲ, ಏನಕ್ಕೆ ಬೇಕಿತ್ತು ನನಗೆ ಅನ್ನೋ ರೇಂಜಿಗೆ ಹೊರ್ಟೋಗ್ಬಿಡುತ್ತೆ. ಸೊ ನಾವು ಆ ಡಿಪ್ರೆಷನ್ನ ಬಿಟ್ಬಿಟ್ಟು ಬೇರೆ ಕೆಲಸದ ಮೇಲೆ, ಬೇರೆ ಏನದ್ರ ಮೇಲಾದರೂ ಫೋಕಸ್ ಮಾಡ್ತಾ ಹೋದಾಗ ಆ ಡಿಪ್ರೆಷನ್ ನಮ್ಮ ಹತ್ರಕ್ಕೂ ಬರಲ್ಲ. ಯಾಕಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಏನೇನೋ ಯೋಚನೆ ಬರೋದು, ಏನೇನೋ ಆಗೋದು, ಅದೇ ಡಿಪ್ರೆಷನ್ನು. ಆ ಥರ ಆದಾಗ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಆ ಡಿಪ್ರೆಷನ್ನ ದೂರ ಇಡಬೇಕು ಅಂತಂದರೆ ಬೇರೆದ್ರ ಮೇಲೆ ಫೋಕಸ್ ಮಾಡಬೇಕು, ಬೇರೆದ್ರ ಮೇಲೆ ವರ್ಕ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದರೆ ಇನ್ನು ನಮ್ಮ ತಲೆಯಲ್ಲಿರೋ ಆ ಮೆದುಳು ಕೂಡ ಆಚೆ ಬಂದುಬಿಟ್ಟು ಡ್ಯಾನ್ಸ್ ಮಾಡೋ ಥರ ಆಗುತ್ತೆ ಒಂದೊಂದು ಸಾರಿ. ನಿಜವಾಗೂ ನನಗಂತೂ ಅದೇ ಥರನೇ ಫೀಲ್ ಆಗ್ತಾ ಇರುತ್ತೆ ಆವಾಗವಾಗ. ಆ ಥರ ಇದೆ ಸೋಷಿಯಲ್ ಮೀಡಿಯಾ. ಬಟ್ ಅದರಲ್ಲಿ ಒಳ್ಳೆಯದನ್ನು ತೊಗೋಬೇಕು, ಕೆಟ್ಟದ್ದನ್ನು ತೊಗೋಬೇಕು. ಯಾಕಂದರೆ ಒಳ್ಳೆಯದ್ರಿಂದ ಏನಾಗುತ್ತೆ, ಕೆಟ್ಟದ್ರಿಂದ ಏನಾಗುತ್ತೆ ಅದನ್ನೆಲ್ಲ ತಿಳ್ಕೊಂಡಾಗ್ಲೇ ಅಲ್ವಾ ನಮಗೂ ಗೊತ್ತಾಗೋದು ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದು ಮಾಡಿದ್ರೆ ಬೆಟರು, ಯಾವ್ದು ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ ಮುಂದೆ ಅದಕ್ಕೋಸ್ಕರ ನಾವು ಟೈಮ್ ಮಾಡಿಕೊಂಡು ಅಟ್ಲೀಸ್ಟ್ ಏನಾದರೂ ಒಂದು ಹೊಸದನ್ನ ಕಲಿಕೊಂಡು, ಹೊಸದೇನು ಬೇಡ, ಅಟ್ಲೀಸ್ಟ್ ಒಂದು 10 ನಿಮಿಷ ಏನಾದರೂ ಬುಕ್ ಓದೋ ಅಭ್ಯಾಸ ಮಾಡ್ಕೋಬೇಕು. ಬುಕ್ಕು ಇಲ್ಲ, ಬುಕ್ ಯಾರು ತೊಗೋತಾರೆ ಇದೆಲ್ಲ ಬೇಡ. ಅಟ್ಲೀಸ್ಟ್ ಫೋನ್ನಲ್ಲಿ ಈಗ ಆನ್ಲೈನಲ್ಲಿ ಜಸ್ಟ್ ಹಿಂಗೇನಾದರೂ ಒಂದು ಸರ್ಚ್ ಮಾಡಿದ್ರೆ ನಮಗೆ ಈ ಥರ ಮೋಟಿವೇಶನಲ್ ಬೇಕು, ಕೋಟ್ ಬೇಕು, ನಮ್ಮ ಲೈಫ್ ಚೇಂಜಿಂಗ್ ಏನಾದ್ರು ಬೇಕು, ನನ್ನ ಮೈಂಡ್ಸೆಟ್ ಈ ಥರ ಇದೆ, ಈ ಥರ ನನ್ನ ಮೈಂಡ್ಸೆಟ್ನ ಚೇಂಜ್ ಈ ಥರ ಜಸ್ಟ್ ಒಂದು ಟೈಪ್ ಮಾಡಿದ್ರೆ ಸಾಕು. ಅದ್ರಿಗೆ ಸಂಬಂಧಿಸಿರೋ ಪ್ರತಿ ಒಂದು ಮ್ಯಾಟರು ಬುಕ್ಗಳೆಲ್ಲ ಒಂದು ದೊಡ್ಡ ಬಂಡಲ್ ಥರ ಬರುತ್ತೆ. ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಈ ಥರ ಇದೆಯಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ತುಂಬ ಜನ ಮಾಡ್ತಾ ಇರ್ತಾರೆ. ಯಾರು ಮಾಡ್ತಾ ಇರಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ನಿಮಗೋಸ್ಕರ ಸ್ವಲ್ಪ ಬದುಕಿ. ಯಾಕಂದರೆ ನನ್ನ ಮಕ್ಳಿಗೋಸ್ಕರ ಬದುಕ್ತೀನಿ, ನನ್ನ ಗಂಡನಿಗೋಸ್ಕರ ಬದುಕ್ತೀನಿ, ನನ್ನ ಫ್ಯಾಮಿಲಿಗೋಸ್ಕರ ಬದುಕ್ತೀನಿ, ಇದೆಲ್ಲ ಬೇಡ. ಬದುಕಬೇಕು, ಆ್ಯಕ್ಚುಲಿ ಬದುಕ್ತಿರೋದೇ ಅದಕ್ಕೋಸ್ಕರ. ನಮಗೋಸ್ಕರ ನಾವು ಬದುಕಿದ್ರೆ ಅಲ್ವಾ ಅವ್ರಿಗೋಸ್ಕರನೂ ಇರೋದಕ್ಕಾಗೋದು. ಪ್ರತಿ ದಿನಾಲೂ ಅದೇ ಇದರಲ್ಲೇ ಇದ್ದರೆ ನಮ್ಮ ಮೈಂಡ್ ಅಲ್ಲೇ ಕೂತ್ಕೊಳ್ಳುತ್ತೆ. ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರೆ ಅಡುಗೆ ಮನೇಲೇ ಇರುತ್ತೆ, ಬಟ್ಟೆ ಒಗಿತಾ ಇದೆಯಾ ಬಟ್ಟೆ ಒಗೆಯೋದ್ರಲ್ಲೇ ಇರುತ್ತೆ. ಇನ್ನು ಅದರಲ್ಲೇ ಇದ್ದಾಗ ಆಚೆ ಬರೋದು ಹೆಂಗೆ ಅಲ್ವಾ? ಗೊತ್ತಾ, ಏನೋ ವೇದಾಂತ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಪ್ರತಿದಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ಮೇಲಿಂದ ಲೈಫ್ನ ಚೇಂಜ್ ಮಾಡ್ಕೊಳ್ಳೋಣ ಎಲ್ಲರೂ ಒಟ್ಟಿಗೆ. ಯಾರ್ಯಾರಿಗೆ ಇದು ತುಂಬಾ ಇಷ್ಟ ಆಗ್ತಿದೆ ಈ ಥರ ಹೇಳ್ತಾ ಇರೋದು, ಇದೆಲ್ಲ ನಾನು ಕಲ್ಪನೆ ಮಾಡ್ಕೊಂಡಿರೋದಲ್ಲ, ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನನ್ನ ಸ್ವಂತ ಮಾತುಗಳು. ನಾನಿನ್ನೂ ತುಂಬಾ ಹೇಳ್ಕೋಬೇಕು ನಿಮ್ಮ ಹತ್ರ, ತುಂಬಾ ಶೇರ್ ಮಾಡ್ಕೋಬೇಕು. ನಾನು ಏನೇನು ಕಲಿತಿದ್ದೀನಿ, ಏನೇನು ಕಲಿಬೇಕು, ಇದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕೂಡ ನನ್ನ ಹತ್ರ ತಿಳಿಸ್ಬೇಕು. ಏನೇನು ಅನ್ನಿಸ್ತಿದೆ, ನಿಮ್ಮ ಪ್ರಾಬ್ಲಮ್ಸ್ ಏನು, ನಾನು ಸಾಧ್ಯವಾದಷ್ಟು ಒಂದು 50% ಆದರೂ ನಿಮ್ಮ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನೇನು ಮೋಟಿವೇಶ್ನಲ್ ಸ್ಪೀಕರ್ ಅಲ್ವಾ, ನಾನೇನು ತುಂಬ ಕಲ್ತಿರೋ ಒಂದು ಡಾಕ್ಟರೇಟ್ ತೊಗೊಂಡಿರೋ PhD ಮಾಡಿರೋಳು ಅಲ್ಲ. ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಥರ ನೀವು ಇದ್ದೀರಾ ಅಂತಂದರೆ ಮ್ಯಾಚ್ ಮಾಡ್ಕೊಳ್ಳೋಣ ಅಷ್ಟೇ. ಓಕೆ, ಥ್ಯಾಂಕ್ ಯು. ಈ ವಿಷಯಗಳಿಗೆ ಯಾರೆಲ್ಲ ರಿಲೇಟ್ ಆಗ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲನ ಥೌಸಂಡ್ ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ 1-2 ನಂಬರ್ ಬಂದರೂ ಸಾಕು, ನನಗೆ ತುಂಬಾ ಖುಷಿಯಾಗುತ್ತೆ, ತುಂಬಾ ಮೋಟಿವೇಶನ್ ಆಗುತ್ತೆ. ನಾಳೆ ಮತ್ತೆ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.